ಕಳೆದ ಸಲದ ಬರಗಾಲದ ಎಫೆಕ್ಟ್ ಅನ್ನ ಬೆಂಗಳೂರು ಈ ಸಲ ಕೂಡ ನೋಡ್ತಾ ಇದೆ. ಅಧಿಕ ಮಾಸದಲ್ಲಿ ದುರ್ಭಿಕ್ಷ ಅಂತಾರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿಯನ್ನ ಜನ ಈಗ ನೋಡೋ ರೀತಿಯಾಗಿದೆ. ಕಾರಣ ಒಂದು ಕಡೆಗೆ ಜನರಿಗೆ ಕಾವೇರಿ ನೀರಿಗಾಗಿ ತತ್ವಾರ ಶುರುವಾಗಿದ್ರೆ, ಇನ್ನೊಂದು ಕಡೆ ಇನ್ನೂ 2 ದಿನಗಳ ಕಾಲ ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ನೀರು ಪೂರೈಕೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗುತ್ತೆ. ಕಾರಣ ಏನು, ಜೊತೆಗೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ಯಾ ಜಲಮಂಡಳಿ, ಜನರ ರಿಯಾಕ್ಷನ್ ಏನು, ಏನೇನ್ ಸಮಸ್ಯೆ ಆಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿಗರೇ ಗಮನಿಸಿ ಗಮನಿಸಿ, ಜಲಕ್ಷಾಮದ ಮಧ್ಯೆ ಮತ್ತೊಂದು ಶಾಕ್. ನಾಳೆ ನಾಡಿದ್ದು ಕಾವೇರಿ ನೀರು ಬಂದ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ವಿವಿಧೆಡೆ ಜಲಕ್ಷಾಮ ಕಂಡು ಬಂದಿರುವ ಹೊತ್ತಲ್ಲೇ ನಾಳೆ ಹೆಚ್ಚು ಕಡಿಮೆ ಅರ್ಧ ಬೆಂಗಳೂರಿಗೆ ಕುಡಿಯೋ ನೀರಿನ ಪೂರೈಕೆ ಇರೋದಿಲ್ಲ ಅಂತ ಜಲಮಂಡಳಿ ಪ್ರಕಟಿಸಿದೆ. ತುರ್ತು ಕಾಮಗಾರಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಾಡಿದ್ದು ಬೆಳಗ್ಗೆ 6 ಗಂಟೆವರೆಗೂ ನೀರು ಸರಬರಾಜು ಇರಲ್ಲ. ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಗ್ರಾಹಕರಲ್ಲಿ ಮನವಿ ಮಾಡಿದೆ. ಟ್ಯಾಂಕರ್ ನೀರಿಗೂ ಅಭಾವ. ಅಯ್ಯೋ, ಕಾವೇರಿ ನೀರು ಕಾರ್ಪೊರೇಷನ್ ನೀರು ಬರಲಿಲ್ಲ ಅಂದ್ರೆ ಹೇಗೋ ಟ್ಯಾಂಕರ್ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರಾಯ್ತು ಅಂತ ಕೆಲವರು ಆರಾಮಾಗಿದ್ದಾರೆ. ಆದ್ರೆ ಅಸಲಿಗೆ ಸಿಲಿಕಾನ್ ಸಿಟಿಯಲ್ಲಿ ಅಂತರ್ಜಲದ ಮಟ್ಟ ಕುಸಿದಿದ್ದು ಬೋರ್ವೆಲ್ಗಳಲ್ಲಿ ನೀರಿನ ಅಭಾವ ಶುರುವಾಗಿದೆ. ನೀರು ಲೋಡ್ ಆಗುವ ಜಾಗದಲ್ಲಿ ಟ್ಯಾಂಕರ್ಗಳು ಗಂಟೆಗಟ್ಟಲೆ ಕಾಯ್ತಿವೆ. ಮೈಸೂರು ರೋಡ್ನ ವಾಟರ್ ಟ್ಯಾಂಕರ್ ಫಿಲ್ಲಿಂಗ್ ಜಾಗದಿಂದ ನಿಮ್ಮ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿ ಕೊಟ್ಟಿದೆ. ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಜಲಕ್ಷಾಮ ಸೃಷ್ಟಿಯಾಗಿದೆ. ನಾನೀಗ ಒಂದು ಟ್ಯಾಂಕರ್ಗಳಿಗೆ ನೀರು ತುಂಬ ಜಾಗದಲ್ಲಿದ್ದೀನಿ. ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಮೈಸೂರು ರಸ್ತೆಯಲ್ಲಿ ಟ್ಯಾಂಕರ್ಗಳಿಗೆ ಬೋರ್ವೆಲ್ ಮೂಲಕ ನೀರು ತುಂಬುವಂಥ ಕೆಲಸ ನಡೀತಿದೆ. ಯಾವ ರೀತಿ ಇಲ್ಲಿ ಟ್ಯಾಂಕರ್ಗಳು ನೀರು ತುಂಬಿಸೋದಕ್ಕೆ ಕ್ಯೂ ನಿಂತಿದೆ ನೋಡ್ತಿದ್ದೀರಾ. ಅಂದರೆ ಅಷ್ಟರ ಮಟ್ಟಿಗೆ ಜನರ ಡಿಮ್ಯಾಂಡು ಟ್ಯಾಂಕರ್ಗಳ ಕಡೆ ಹೋಗ್ತಿದೆ. ಅವರೇ ಹೆಚ್ಚಿಗೆ ದುಡ್ಡು ಕೊಡ್ತೀವಿ ಬನ್ನಿ ಅಂತಿದ್ದಾರೆ. ಆದರೆ ಬೋರ್ವೆಲಲ್ಲಿ ನೀರಿನ ಶಾರ್ಟೇಜ್ ಆಗ್ತಿರೋದ್ರಿಂದ ಒಂದು ಗಾಡಿ ಲೋಡ್ ಮಾಡೋದಕ್ಕೆ 1 ಗಂಟೆಗಳ ಕಾಲ ನಿಂತ್ಕೊಂಡು ಲೋಡ್ ಮಾಡಬೇಕಾಗಿದೆ. ಬೋರ್ವೆಲಲ್ಲಿ ನೀರು ಕಮ್ಮಿ ಇದೆ, ಸರಾಗವಾಗಿ ಬರ್ತಿಲ್ಲ ಅನ್ನೋದು ಟ್ಯಾಂಕರ್ ಮಾಲೀಕರ ಒಂದು ಅಳಲು. ನೋಡಿದ್ರಲ್ಲ, ಒಂದು ಟ್ಯಾಂಕರ್ ತುಂಬೋದಕ್ಕೆ ಈ ಹಿಂದೆ 15ರಿಂದ 20 ನಿಮಿಷ ಸಾಕಾಗಿತ್ತು. ಈಗ ಕನಿಷ್ಠ 40 ನಿಮಿಷಗಳು ಬೇಕಾಗಿದೆ. ಗುಡ್ ಶೆಡ್ ರೋಡ್ ನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೆಂಗಳೂರಲ್ಲಿ ಜಲಕ್ಷಾಮ ಸೃಷ್ಟಿಯಾಗಿದೆ. ಒಂದು ಕಡೆ ಕಾವೇರಿ ನೀರು ಸರಿಯಾಗಿ ಬರ್ತಿಲ್ಲ, ಮತ್ತೊಂದು ಕಡೆ ಅಂತರ್ಜಲ ಕುಸಿತಗೊಂಡಿದೆ. ಕುಡಿಯೋ ನೀರಿಗೆ ಆಕಾರ ಸೃಷ್ಟಿಯಾಗಿದೆ. ನಾನೀಗ ಬೆಂಗಳೂರು BBMP ವತಿಯಿಂದ ಏನು ಕುಡಿಯೋ ನೀರಿನ ಯೋಜನೆ ಫಿಲ್ಟರ್ ನೀರುಗಳಂತ ಏನು ಕರೀತಾರೆ ಅದರ ಒಂದು ಪ್ಲಾಂಟ್ ಮುಂದೆ ಇದ್ದೀನಿ. ನೋಡ್ಬೋದು, ಪ್ಲಾಂಟಿಗೆ ಬೀಗ ಹಾಕಿ ಆಲ್ಮೋಸ್ಟ್ 1 ತಿಂಗಳಾಗಿದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಕಾರಣ ಇಷ್ಟೇ, ಇಲ್ಲಿ ಬೋರ್ವೆಲಲ್ಲಿ ನೀರು ಬತ್ತಿ ಹೋಗಿದೆ. ಇಲ್ಲಿ ಬೋರ್ ಇತ್ತು, ಬೋರಿಂದ ನೀರನ್ನು ಟ್ಯಾಂಕಿಗೆ ತೊಗೊಂಡು ಅದನ್ನು ಫಿಲ್ಟರ್ ಮಾಡಿ ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಾಗ್ತಿತ್ತು. ಆದರೆ ಕಳೆದ 1 ತಿಂಗಳಿಂದ ಇದೇ ರೀತಿ ಬೀಗ ಹಾಕಿದ್ದಾರೆ. ಇದು ವಾಟರ್ ಟ್ಯಾಂಕ್ ಪರಿಸ್ಥಿತಿ. ಆದರೆ ಕುಡಿಯೋ ನೀರಿಗಾಗಿ BBMP ಅಲ್ಲಲ್ಲಿ ಕುಡಿಯೋ ನೀರಿನ ಪ್ಲಾಂಟ್ ಮಾಡಿದೆ. ಅದರಲ್ಲೂ ನೀರಿಲ್ಲ. KP ಅಗ್ರಹಾರದ ವಾಟರ್ ಪ್ಲಾಂಟ್ ಬೀಗ ಹಾಕಿ 1 ತಿಂಗಳಾಗಿದ್ದು ಜನ ಕುಡಿಯೋ ನೀರು ಸಿಗದೆ ಪರದಾಡು ರೀತಿಯಾಗಿದೆ. ಮಳೆ ಬರದೇ ಇರೋ ಕಾರಣಕ್ಕೆ ಬೆಂಗಳೂರಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ನಾನೀಗ ಬೆಂಗಳೂರಿನ KP ಅಗ್ರಹಾರ ಮುಖ್ಯ ರಸ್ತೆಯಲ್ಲಿ ಮಾಗಡಿ ರಸ್ತೆಯಲ್ಲಿ ಇರುವಂತಹ KP ಅಗ್ರಹಾರದಲ್ಲಿದ್ದೀನಿ. ನಿಮ್ಗೆ ನೋಡ್ತಿದ್ದಾರೆ ರಸ್ತೆಯಲ್ಲಿ. ಈ ರಸ್ತೆಯಲ್ಲಿ ಮಹಿಳೆಯರು ಈಗ ಖಾಲಿ ಕೊಡಗಳನ್ನ ಇಟ್ಕೊಂಡು ನಿಂತಿದ್ದಾರೆ. ಕಾರಣ ಇಷ್ಟೇ, ಕಳೆದ 2 ತಿಂಗಳಿಂದ ನೀರು ಬರ್ತಿಲ್ಲ ಅಂತ. ಅವ್ರನ್ನೇ ಮಾತಾಡ್ಸ್ಬಿಡೋಣ. ಮೇಡಮ್, ಎಷ್ಟು ದಿನದಿಂದ ನಿಮಗೆ ನೀರಿನ ಸಮಸ್ಯೆ ಶುರುವಾಗಿದೆ? ನನಗೆ 2-3 ತಿಂಗಳಿಂದ ನೀರಿನ ಸಮಸ್ಯೆ ಆಗಿದೆ. ನೀರೇ ಬರ್ತಾ ಇಲ್ಲ ಸರಿಗೆ. ತುಂಬ ಸಣ್ಣ ಬರುತ್ತೆ ನೀರು. ಒಂದು ಮನೆಗೆ ಬರುತ್ತೆ, ಒಂದು ಮನೆಗೆ ಬರಲ್ಲ. 1 ಅವರ್ ಕೊಡೋದೇ ಹೆಚ್ಚು ನಮಗೆ ನೀರು. ನಾವು ಬಾಡಿಗೆಗಿರೋರಿಗೆಲ್ಲ ಕೂಡ ತುಂಬ ಕಷ್ಟ ಆಗ್ಬಿಟ್ಟಿದೆ. ಒಟ್ನಲ್ಲಿ ಫೆಬ್ರವರಿ ಅಂತ್ಯಕ್ಕೆ ಜಲಕಂಟಕ ಶುರುವಾಗಿದ್ದು ರಣರಣ ಬೇಸಿಗೆ ಕಾಲವಾದ ಮಾರ್ಚ್, ಏಪ್ರಿಲ್, ಮೇನಲ್ಲಿ ಹೇಗೆ ಅನ್ನೋ ಭಯ ಶುರುವಾಗಿದೆ. ಸರ್ಕಾರ ಸಭೆ ಮಾಡಿ ನೀರಿನ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ತೀವಿ ಅಂತಿದ್ದಾರೆ. ತುರ್ತು ನಿರ್ವಹಣೆ ಬಳಿಕವಾದ್ರೂ ಕಾವೇರಿ ನೀರು ಸಿಗುತ್ತಾ ಅನ್ನೋ ಪ್ರಶ್ನೆ ಜನರಲ್ಲಿ ಮೂಡಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.